ಒಂದೇ ಹೆಣ್ತಿನ ಮಾಡ್ಕೊಂಡಿದ್ದೆ, ಇಲ್ಲಿ ಪುರಾಣ ಕೇಳಕ್ಕೆ ಬರಲ್ದು. ಏನ್ರಿ, ಒಬ್ಬಕಿನ್ನೇ ಮಾಡ್ಕೊಂಡವನು ಇಲ್ಲಿ ಪುರಾಣ ಕೇಳಕ್ಕೆ ಬರ್ಲಾಗ್ಯಾನ. ಇನ್ನು ಮೂರು ನಾಲ್ಕು ಎಂಟರು ಮಾಡ್ಕೊಂಡವ ಜಗತ್ ನೋಡ್ತಾನ ಏನ್ರಿ? ಅಲ್ಲ, ಒಂದೇ ಮಾಡ್ಕೊಂಡಿರ್ತಕ್ಕಂಥವನೇ. ಹೌದಿಲ್ಲ? ನೀವೆಲ್ಲ ಏನು ಮಾಡ್ತೀರಿ ಏನ್ರಿ? ಒಂದೇ ಮಾಡ್ಕೊಂಡ್ರು ಅವನಿಗೆ ಮನೆ ಕಾಯ್ಲಕ್ಕೆ ಹಚ್ಚಿ ನೀವು ಪುರಾಣಕ್ಕೆ ಬಂದಿರಿ. ಮನೆಗೆ ಯಾರೇ ಬೇಕಲ್ಲ. ಅಲ್ಲ, ನಾವು ಕೇಳದವನಿಗೆ ನಿನ್ನೆ ಒಬ್ಬನಿಗೆ, ಅಲ್ಲಪ್ಪ ಪ್ರವಚನ ಚಲವಾಯ್ತು, ತಿರುಗಿ 5 ದಿವಸ ಆಯ್ತು, ಮತ್ತು ಎಲ್ಲಿ ಪ್ರವಚನ ಕಾಣವಲ್ಲಾಗಿದೆಯಲ್ಲ ಅಂದೆನ. ಎಲ್ಲಿ ಪ್ರವಚನ ರೀ ಅಪ್ಪ? ನಮ್ಮ ಪ್ರವಚನ ನಮಗೆ ಮನೆ ಮುಗುದು. ಯಾಕೆ ಒಂದು ಹೆಣ್ತೀನಿ ಅಂತ ಗಂಟು ಬಿಡ, ಎಲ್ಲಿ ಪುರಾಣ ಬರ್ಬೇಕು ಏನ್ರಿ? ಅವನಿಗೆ ಪುರಾಣವಲ್ರಿ, ಒಂದೇ ಮಾಡ್ಕೊಂಡು ಅವನಿಗೆ ಪುರಾಣ ಕೇಳೋಕ್ಕಾಗಲ್ದು. ಇನ್ನು 2 3 ಹೆಂಡ್ರು ಮಾಡ್ಕೊಂಡು ಜಗತ್ತ ನೋಡ್ತಾರೆ. ನಮ್ಮಲ್ಲಿ ಒಬ್ಬವ 16 ಹೆಂಡ್ರು ಮಾಡ್ಕೊಳಣ. 16 ಹೆಂಡ್ರು ಮತ್ತು ಸತ್ತವೇನ್ರಿ ಅಂದಿರಿ? 16 ಜೀವಂತಿ ಅದಾವ. 16 ಹೆಂಡ್ರು ಮಾಡ್ಕೊಳಣ. ಸುಮ್ಮನೆ ನಿಮಗೊಂದು ಮಾತು ಹೇಳ್ತೀನಿ. ನಮ್ಮಲ್ಲಿ ಒಬ್ಬ 2 ಹೆಂಡ್ರು ಮಾಡ್ಕೊಂಡ. ಮೊದಲ ಒಬ್ಬಾಕಿ ಮಾಡ್ಕೊಂಡ, ಮಕ್ಕಳಾಲಿಲ್ಲಕ್ಕಿ. ಮಕ್ಕಳಾಲದಕ್ಕಂದ ಆಕಿ ಮೊದಲನೇ ಹೆಣ್ತಿ ಏನಂದ್ಲು, ರೀ ನಮ್ಮ ವಂಶ ಬೆಳಿಬೇಕಲ್ಲ, ನೀವು ಇನ್ನೊಂದು ಮಾಡ್ಕೋರಿ ಅಂತ ಕಿರಿಕಿರಿ ಮಾಡಲು. ಅವ ಅಂದ, ಬ್ಯಾಡ, ನಿನ್ನ ಒಬ್ಬಾಕಿನೇ ಕಟ್ಕೊಂಡು ಸಾಕಾಗ್ಯದ, ಇನ್ನು 2 ಎಲ್ಲಿ ಕಟ್ಕೊಳ್ಳಿ ಬ್ಯಾಡ ಅಂದ. ಇಲ್ಲ, ನಾವು ವಂಶ ಬೆಳಿಬೇಕಲ್ಲ, ನನಗರೆ ಮಕ್ಕಳಾಗಲ್ಲ, ಆಕಿಗಾರ ಹಾಕವನ್ನ ನೋಡೋಣ ತಿಳ್ಕೊಂಡು ನೀವು ಇನ್ನೊಂದು ಮಾಡ್ಕೊರಿ. ಬ್ಯಾಡ ಹತ್ತದು ಪಾಪ. ಅಲ್ಲಕ್ಕಾಗಿನೂ ಕೂಡ ಮತ್ತೊಂದು ಮಾಡಲಿ, ತಾನೇ ಕೂತು ಮಾಡ್ಯಾಳ. ಯಾವಾಗಿಂದ ತಾನೇ ಕೂತಂದ ಮತ್ತೊಂದು ಮಾಡಲು 2 ಅದು. ಎಲ್ಲರ 2 ಹೆಣ್ಮಕ್ಳು ಚಂದ ಕೂಡಿದ್ದಿದ್ದು ಕೇಳಿರೇನು? ಇನ್ನು ಗಂಡ್ಮಕ್ಳು ಕೂಡಿ 100 ಮಂದಿ ಒಂದೇ ಕಡೆ ಕುಂದಿರ್ತಾರವು ಏನ್ರಿ? ಹೆಣ್ಮಕ್ಳು ಅದ್ರಾಗ ನಾದಿಂದೇರಂದ್ರೆ ಇನ್ನೂ ಕೂಡಿರ್ಬೋದು, ಬೇಡ ನೆಗಣದಿರತ್ತ ಕೂಡಿರ್ಬೋದು. ಆದ್ರಲ್ಲಿ ಸೌತ್ಯರು ಎಲ್ಲರೂ ಕೂಡಿದ್ದಿದ್ದು ಕೇಳಿರಿ. ಪಾಪ ಊರಾಗ ಹಿರೇ ಮನುಷ್ಯ, ನ್ಯಾಯ ಪಂಚಾಯಿತಿ ಮಾಡೋ ಮನುಷ್ಯ, ಬಂದೊಂದು 2-3 ತಿಂಗಳದಾಗ ಇವು ಅಡ್ಡು ಕೂದಲ ಹಿಡ್ಕೊಂಡು ನಾವು ಎಲ್ಲಿ ನ್ಯಾಯ ಮಾಡ್ತಿರ್ತಾನೆ ಅಲ್ಲೇ ಹೊಂಟು ಹೊಡೆದಾಡ್ಕೋತ ಕಚ್ಚಿ ಆಡ್ಕೋತ. ಅವ ಅಂದ, ಮನೆಗೆ ಬಂದು, ಬ್ಯಾಡ್ರಿ ಹಿಂಗೆ ಕಚ್ಚಿ ಆಡ್ಬೇಡ್ರಿ, ಊರಾಗ ನನಗೆ ಕಿಮ್ಮತ್ತದ, ಊರಾಗ ನಾ ಒಬ್ಬ ಹಿರೇ ಮನುಷ್ಯ, ನೀನು ನ್ಯಾಯ ಪಂಚಾಯಿತಿ ಮಾಡಮೀನಿ, ನೀವು ಹಿಂಗೆ ದಿನ ಕೂದಲ ಹಿಡ್ಕೊಂಡು ಬಂದಿರತ್ತಂದ್ರೆ ನನ್ನ ಮರ್ಯಾದೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ನನ್ನ ಮಾನ ಕಳಿಬೇಡ್ರಿ, ಸಮಾಧಾನ ಇರ್ರಿ, ಯಾಕೆ ಕಚ್ಚಾಡ್ಲಕತ್ತೀರಿ? ಇಲ್ಲಿ ನೀವು ಹಿಂಗೆ ಕಚ್ಚಾಡ್ತಿದ್ರತ್ತ, ನೀವಿಬ್ರು ಬ್ಯಾರೆ ಯಾರೇ ಅಂದ. ಏನ್ರಿ, ನೀವಿಬ್ರು ಹಿಂಗೆ ಜಗಳಾಡ್ತಿದ್ರತ್ತ, ನೀವಿಬ್ರು ಬ್ಯಾರೆ ಯಾರಿ? ಹೆಂಗೆ ಮಾಡ್ತಿ ಮಾಡು, ನೀನೇ ಮಾಡು, ಪೂರ ನ್ಯಾಯ ಮಾಡ್ತಲ್ಲ, ನೀನೇ ಮಾಡು, ಬ್ಯಾರಿ ಮಾಡು. ಏನ ಬ್ಯಾರೆ ಅಲ್ಲಕ್ಕೆ ಏನದ? ನೀ ತಂದಿ ಬಾಂಡೆ ಸಾಮಾನ್ಯ, ನೀ ತಗೋ, ಆಕಿ ತಂದಿದ್ದು ಆಕಿ ತೊಗೊಂಡೇನು ರೋಡಿನ ಮೇಲೆ ನಿಂದ್ರ ನನ್ನ ಬಾಂಡೆ ಸಾಮಾನು ತೊಗೊಂಡು ಏನು ಮಾಡ? ಎಲ್ಲಿರೋದು? ಅಮ್ಮ ಅಂದ, ಅದಕ್ಕೂ ಒಂದು ಹೇಳ್ತೀನಿ ತಡಿ. ಈಗ ಸಣ್ಣಕ್ಕಿ ಕೆಳಗಿನ ಮನೆಯಾಗಿರಲಿ, ದೊಡ್ಡಕ್ಕಿ ಅಂದ್ರೆ ಮ್ಯಾಲಿನ ಮನೆಯಾಗಿರಲಿ, ಅಂದ್ರೆ 2 ಅಂತಸ್ತಿತ್ತು. ಮಾಡ್ಯದಾಗಂದ ದೊಡ್ಡಕ್ಕಿರಲಿ, ಕೆಳಗಿಂದ ಸಣ್ಣಕ್ಕಿರಲಿ. ಆಯಿತು ಏನ್ರಿ? ನನ್ನ ಬಾಂಡೆ ಸಾಮಾನು ನಾ ತೋತೀನಿ, ಆಕಿನ ಬಾಂಡೆ ಸಾಮಾನು ಅಕ್ಕಿ ತೋತಾಳ. ದೊಡ್ಡಕ್ಕಿ ಅಂದ ಮ್ಯಾಲೆ ಇರ್ತಾಳೆ, ನಾ ಸಣ್ಣಕ್ಕೆ ಕೆಳಗಿರ್ತೀನಿ. ನಮಗೆ ಅದು ಪ್ರಾಬ್ಲಮ್ ಇಲ್ಲ. ನೀ ಎಲ್ಲಿರಾವ? ನೀ ಬೇಕಲ್ಲ. ಹೌದಾ ಇಲ್ಲ? ನೀ ಬೇಕಲ್ಲ, ನೀ ಎಲ್ಲಿರಾವ? ಇವ ಅಂದ, ಇದನ್ನು ಭಾಳ ಹೈರಾಣ ಬಿತ್ತು ಅನ್ನೋ. ಅದು ಹೌದಲ್ಲ, ಮತ್ತೆ ಬೇಕಲ್ರಿ. ಇವ ಅಂದ, ಮತ್ತೆ ಹ್ಯಾಂಗೆ ಮಾಡೋದು ಅಂದ. ಊರಾಗ ಹಿರೇ ಮನುಷ್ಯ, ಚಲೋ ನ್ಯಾಯ ಪಂಚಾಯಿತಿ ಮಾಡವ. ಇವ ಏನಂದ, ಒಂದು ಐಡಿಯಾ ಮಾಡ್ದ. ಏನು ಐಡಿಯಾ ನೋಡ್ರಿ? ನೀವಿಬ್ರು ಕಚ್ಚಾಡ್ಬೇಡ್ದು. ಈಗ ಹೆಂಗೆ ಮೊದಲು ಕರೆಂಟ್ ಕೊಡ್ತಿದ್ರು ನೋಡ್ರಿ, ಕರೆಂಟ್ ಕೊಡ್ತಿದ್ರಲ್ಲ, ಬೆಳಗ್ಗೆ 6ರಿಂದ 12 ತನಕ ಕೊಡ್ತಿದ್ವು. 7 12 ತನಕ ಕರೆಂಟ್ ಕೊಡ್ತಿದ್ರು ಒಂದು ವಾರ. ಮುಂದೆ ಒಂದು ವಾರ ಮಧ್ಯಾಹ್ನ 12 ಸಂಜೆ ಪರಿ 7 ತನಕ ಕೊಡ್ತಿದ್ರು. ಶಿಫ್ಟ್ ಮಾಡ್ತಿದ್ರಿಲ್ಲ ಅವಾಗ, ಕರೆಂಟ್ ಶಿಫ್ಟ್ ಇದ್ವು ಅವಾಗ. ಹಂಗೆ ಇವೇನಂದ ನೋಡ, ಈ ಸೋಮವಾರದಿಂದ ಬರೋ ಸೋಮವಾರ ತನ ಸಣ್ಣ ಹೆಣ್ತಿ ಬಲ್ಲಿರು ಏನ್ರಿ, ಮತ್ತು ಆ ಸೋಮವಾರದಿಂದ ಮುಂದಿನ ಸೋಮವಾರ ತನ ದೊಡ್ಡ ಹೆಣ್ತಿ ಬರ್ರಿ. ಆಯಿತು ಏನ್ರಿ? ಅದಕ್ಕೂ ಒಪ್ಕೊಂಡು, ಪಾಪ ಅದಕ್ಕೂ ಒಪ್ಕೊಂಡು. ಹೌದು, ಈಕೆ ಸಣ್ಣಕ್ಕೆ ಚಾಪ್ಟರ್ ಸಾಲಿ ಕಲ್ತಿದ್ಲು, 4ನೇ 5ನೇ ಸಾಲಿ. ಕೂದಲ ಮುಂದೆ ರಿಂಗ್ ಹೊಡಿತಿದ್ಲು ಏನ್ರಿ? 4ನೇ 5ನೇ ಸಾಲಿ ಕಲಿತಿದ್ಲು. ಇದು ಪಾಪ ದೊಡ್ಡಕ್ಕೆ ಇದು ಸಾಲಿ ಹಿಂದೂ ತಿರುಗಾಡಿಲ್ಲ. ಹೇಳ್ತೀನಿ ನಾನು ನಿಮ್ಗೆ. ಆಕೆ ಅಂದ್ಲು, ಸಣ್ಣಕ್ಕೆ ಅಂದ್ಲು. ಆಯಿತು, ಈ ಸೋಮವಾರದಿಂದ ಮುಂದಿನ ಸೋಮವಾರ ತನ ಆಕಿನ ಬಲ್ಲಿರು, ಆ ಸೋಮವಾರದಿಂದ ಮುಂದಿನ ಸೋಮವಾರ ತನ ನನ್ನ ಬಲ್ಲಿರು. ನಮ್ಮ ಮನ್ಯಾಗ ಬಾತ್ರೂಮ್ ಮಂದಿ ಅದ ಏನ್ರಿ? ನಮ್ಮ ಮನ್ಯಾಗ ಬಕ್ಸಲು ಮಂದಿ ಅದ. ಮ್ಯಾಲ ಹೋದ ವಾರ ತಂದ್ರು ನಿನ್ನ ಕೆಳಗೆ ಬರ್ಕೊಡಲ್ಲ.
ಅವ ಅಂದ, ಅಲ್ಲ ಮತ್ತೇನು ವಾರಗಟ್ಲೆ ಮೈ ತೊಗೊಳ್ಳೋದು ಹಂಗೆ ಇರಲಿ ಅಂದ. ನನಗೇನು ಹೇಳ್ತಿದ್ದೆ, ಅದಕ್ಕೂ ಏನ್ರಿ ಮಾಡು. ಇವ ಅಂದ, ನೋಡ್ರೆ ಇದು ಬೇಡಿದು, ಈಗ ನೀವು ಇಬ್ಬರು ಕೂಡ ಮೈ ತೊಳಸ್ರಿ, ಇಬ್ಬರು ಕೂಡ ತೊಳಸ್ರಿ. ಇಬ್ರು ಹೆಂಗ ಅಪ್ಪಿ ಕೈ ಟಚ್ ಆದವು ಅಂತಂದ್ರೆ ಮತ್ತೆ ಜಗಳ ಹತ್ತದ. ಅದಕ್ಕೆ ಮತ್ತು ಅದಕ್ಕೆ ಹೆಂಗೆ ಮಾಡ್ತಿ, ಅದಕ್ಕೊಂದು ಐಡಿಯಾ ಹೇಳ್ತೀನಿ ತಡಿ ಎತ್ತಿಕೊಂಡು ಏನು ಮಾಡ್ದ, ಹೆಂಗೆ ಹಿಡ್ಕೊಂಡು ಬಲ್ಲಕ್ಕಿಂದು ದೊಡ್ಡ ಹೆಣ್ತಿ ತೊಳಿಲಿ, ಈ ಕಡೆ ಎಡಕ್ಕಿಂದು ಸಣ್ಣ ಹೆಣ್ತಿ ತೊಳಿಲಿ. ಆಯ್ತು ತಿಳ್ಕೊಂಡೊಂದು ಇದಕ್ಕೂ ಒಪ್ಕೊಂಡು ಪಾಪ ಹೆಣ್ಮಕ್ಳು ಒಪ್ಕೊಂಡು ಇದಕ್ಕೆ ಎತ್ಕೊಂಡು ಒಯ್ದು ಬಚ್ಚಲ್ದಾಗ ಕುಂದ್ರಸವು. ಕುಂದ್ರಿಸಿ ಏನು ಮಾಡೋಕೆ ಸಣ್ಣಾಗಿದ್ದಾರೆ, ಸಾಲಿ ಕಲ್ತಕ್ಕಿ ಹುಷಾರಿ ಹೆಣ್ಮಗಳು. ಪಾಪಿಗೆ ಏನಕ್ಕಿ ನನ್ನ ಗಂಡ 4 ಮಂದಿ ತಿರುಗಾಡ್ತಾನ, ನನ್ನ ಗಂಡಂದ ಘಮ ನಾರ್ಲೆ ಎತ್ತಿಕೊಂಡು ಈಕೆ ಮೈಸೂರು ಸ್ಯಾಂಡಲ್ ಸಾಬೂನು ತರಕ್ಕೆ. ಏನ್ರಿ ಈಕೆ ಸಣ್ಣಕ್ಕಿದ್ದಾರೆ, ಸಾಲಿ ಕಲ್ತಿರ್ಲಲ್ಲ ಮೈಸೂರು ಸ್ಯಾಂಡಲ್ ಸಾಬೂನು. ಈಕೆ ದೊಡ್ಡಕ್ಕಿ ಇದಕ್ಕೆ ಹಾಕ್ಬೇಕು ಮೈಸೂರು ಸ್ಯಾಂಡಲ್ಗಳನ್ನ ಇಂಥ ಇಟಂಗಿ ಹಿಡ್ಕೊಂಡು ಬರ್ಬೋದು. ಹೇಳ್ರಿ ಇಂಥ ಇಟಂಗಿ ಅಂದ್ರೆ ಇಟಂಗಿ ಅಲ್ಲ, ಅವಾಗ ಲೈಫ್ ಬಾಯ್ ಸಾಬೂನು ಬರ್ತಿದ್ದು ನೋಡಿ, ಇಟ್ಟು ದೊಡ್ಡ ಏನ್ರಿ ಒಮ್ಮೆ ತಂದ್ರೆ 6 ತಿಂಗಳ ತನಕ ಬರ್ತಿದ್ದು ಸಾಬೂನು. ಈಗ ಮತ್ತೆ ಅವಕ್ಕೂ ಸಣ್ಣ ಮಾಡ್ಯಾರ ಈಗ ಲೈಫ್ ಬಾಯ್. ಇಂಥ ಲೈಫ್ ಬಾಯ್ ತೊಗೊಂಡು ಬರೋಕ್ಕಿ ಈಕೆ ಲೈಫ್ ಬಾಯ್ ಹಚ್ಚಿ ಮೈ ತೊಳೆಕಿ ಹಾಕಿದ್ರಿಂದ ಮೈಸೂರು ಸ್ಯಾಂಡಲ್ ಸಾಬೂನು ಹಚ್ಚಿ ತೊಳೆಕಿ. ಅರ್ಧ ಘಮನ ಆರಾಮ, ಅರ್ಧ ಗುಮ್ಮನ ಆರಾಮ. ಮುಂದೆ ಬಟ್ಟೆ ಉಡಿಸ್ಬೇಕಲ್ಲ, ಅವ್ರ ತೇರಿ ಪ್ರಕಾರ ಬಟ್ಟೆ ಉಡ್ಬೇಕಿಮ್ಮ. ಏನ್ರಿ ಬಟ್ಟಿ ಅವ್ರ ತೇರಿ ಪ್ರಕಾರ ಉಡ್ಬೇಕು. ಈಕಿ ಸಣ್ಣಕ್ಕೆನಕ್ಕಿ ನನ್ನ ಗಂಡ 4 ಮಂದಿ ತಿರುಗಾಡ್ತಾನ, ನನ್ನ ಗಂಡ ಹೀರೋ ಕಣ್ಣಂಗೆ ಕಾಣ್ಲತ್ತಂದು ಒಂದೇ ಕಾಲಿಗೆ ಪ್ಯಾಂಟ್ ಉಡ್ಸಕ್ಕೆ. ಏನ್ರಿ ಈಕೆ ಅಂತಿಲ್ಲ, ಈಕೆ ಹಿರಕ್ಕೆ ಇದಕ್ಕೆ ಬೇಕು ಪ್ಯಾಂಟ ಗಿಂಟ ತಂದು ಒಂದು ಕಾಲಿಗೆ ದೋತ್ರ ಉಡ್ಸಕ್ಕೆ. ಹೆಂಗೆ ಮಾಡ್ತೀರಿ, ಒಂದು ಕಾಲಿಗೆ ಪ್ಯಾಂಟ ಒಂದು ಕಾಲಿಗೆ ದೋತ್ರ. ಈಗ ಸಣ್ಣಕ್ಕೆ ಅಂದ್ರೆ ಒಂದು ಟೀ ಶರ್ಟ್ ತರಕ್ಕೆ, ನನ್ನ ಗಂಡ ಹೀರೋ ಕಣ್ಣಂಗೆ ಕಾಣ್ಲತ್ತಂದು ಒಂದು ಟೀ ಶರ್ಟ್ ತರಕ್ಕೆ ತಂದು ನಡಬರಕ್ಕೆ ಹರಿತಿತ್ತು. ಅರ್ಧನೇ ಟೀ ಶರ್ಟ್ ಈ ಕಡೆ ಹಾಪ್. ಈಗಿದ್ರೆ ಇದಕ್ಕೆ ಹಾಕಬೇಕು ಟೀ ಶರ್ಟ್ ಹತ್ಕೊಂಡು ಅದು ನನ್ನಂತ ಹಂಗೆ ಹೊಲಿಸ್ತಿತ್ತು. ಏನ್ರಿ ನೆರು ಶರ್ಟ್ ಜುಬ್ಬ ಹೇಳ್ತೀನಿ, ಅದು ತಂದು ಅರ್ಧನೇ ನೆರು ಶರ್ಟ್. ನನ್ನ ಗಂಡ ಹೀರೋ ಕಣ್ಣಂಗೆ ಕಾಣ್ಲೆತ್ತುಕೊಂಡು ಈಗ ಏನು ಮಾಡೋಕ್ಕೆ ಹಿಪ್ಪಿ ಕಟಿಂಗ್ ಮಾಡ್ಸಕ್ಕಿ. ಗಂಡ ಹಿಪ್ಪಿ ಕಟಿಂಗ್ ಅಂದ್ರೆ ಈ ಅಮಿತಾಬ್ ಬಚ್ಚನ ಇದ್ವಲ್ಲ ಹಿಂಗೆ ಕಿವಿ ಮ್ಯಾಗ ಕೂದಲಾಕಿ ಅರ್ಧ ಹಿಪ್ಪಿ ಕಟಿಂಗ್ ಮಾಡ್ಸಕ್ಕಿ. ಈಗ ದೊಡ್ಡಕ್ಕಿದ್ರೆ ಇದಕ್ಕೆ ಹಾಕ್ಬೇಕು ಹಿಪ್ಪಿ ತಿಪ್ಪಿ ಹತ್ತಿಕೊಂಡು ಸ್ವಚ್ಛ ತಲೆ ಬೀಳ್ತವೆ. ಏನ್ರಿ ಅರ್ಧ ಹಿಪ್ಪಿ ಕಟಿಂಗ ಅರ್ಧ ಇದ್ರೆ ತಲೆ ಬೋಳ್ಸಿ. ಈಗ ಸಣ್ಣಕ್ಕೆ ಒಂದು ಕೂಲಿಂಗ್ ಚಸ್ಮಾ ತರಕ್ಕಿ, ಏನ್ರಿ ಕೂಲಿಂಗ್ ಗ್ಲಾಸ್ ತರಕ್ಕಿ ತಂದು ಅದ್ರ ಮುರಿಯಕ್ಕೆ. ನನ್ನ ಗಂಡ ಹೀರೋ ಕಣ್ಣ ಕಾಣಲೆ ತಂದು ಒಂದೇ ಕಣ್ಣಿಗೆ ಚಸ್ಮಾ. ಈಗಿದ್ರೆ ದೊಡ್ಡಕ್ಕೆ ಇದಕ್ಕೆ ಕಣ್ಣಿಗೆ ಹೋಗ್ಯಾವ, ಇದಕ್ಕೆ ಹಾಕ್ಬೇಕು ಚಸ್ಮಾ ತಂದು ಒಂದು ಕಣ್ಣು ಕುಲ್ಲ. ಹಾಗೆ ಮಾಡ್ತಾರೆ. ನನ್ನ ಗಂಡ ಚಂದ ಕಾಣ್ಲೆತ್ತಿಕೊಂಡಂದು ಬೂಟ್ ತರಕ್ಕಿಕ್ಕಿ ಸಣ್ಣಕ್ಕೆ. ಇದಕ್ಕೆ ಬೂಟಿಗಿಟ್ಟು ಇದಕ್ಕೆ ಹಾಕ್ಬೇಕಂತಂದು ಒಂದು ಕಾಲಾಗ ಸ್ಲೀಪರ್ ಚಪ್ಪಲ್ ಹಾಕೋದು. ಹೆಂಗೆ ಮಾಡ್ತೀರಿ, ಒಂದು ಕಾಲಾಗ ಬೂಟ, ಒಂದು ಕಾಲ ಸ್ಲೀಪರ್ ಚಪ್ಪಲ, ಒಂದು ಕಾಲಿಗೆ ಇದ್ರಿ ಪ್ಯಾಂಟ, ಒತ್ತಡಿದ್ರೆ ದೋತ್ರ, ಒತ್ತಡ ಟೀ ಶರ್ಟ, ಒತ್ತಡ ನೇರು ಶರ್ಟ, ಒತ್ತಡ ಹಿಪ್ಪಿ ಕಟ್ಟಿಂಗ, ಒತ್ತಡ ತಲೆ ಬೋಳ್ಸಿದ್ದು. ಏನ್ರಿ ಒಂದೇ ಕಣ್ಣಿಗೆ ಚಸ್ಮಾ, ಒಂದು ಕಣ್ಣು ಕುಲ್ಲ. ಇದು ಊರಾಗ ಹಿರಿಯ ಮನುಷ್ಯ ಕಣ್ಣಂಗೆ ಕಾಣೋದು, ಇದು ಪೋತ್ರಾಜ ಕಣ್ಣಂಗೆ ಕಾಣ್ಲಕತ್ತು. ಹೇಳ್ತೀನಿ ಅಂಥ ಡ್ರೆಸ್ ಹಾಕೊಂಡು ಎಲ್ಲಿಗತ್ತು ಹೋಗ್ಬೇಕಮ್ಮ. ಏನ್ರಿ ನ್ಯಾಯ ಮಾಡ್ಲಿಕ್ಕೆ ಹೆಂಗೆ ಹೋಗ್ಬೇಕು, ಪಂಚಾಯತಿ ಮಾಡ್ಲಿಕ್ಕೆ ಹೆಂಗೆ ಹೋಗ್ಬೇಕ್ರಿ. ಪಾಪದ ಎಲ್ಲಿ ಹೋಗೋದು ಬಿಡ್ತು. ಸೋಮವಾರ ಆದ್ಕೊಳ್ಳೋದು ಮ್ಯಾಲೆ ಹೋಗ್ತಿತ್ತು, ಸೋಮವಾರ ಆದ್ಕೊಳ್ಳಿ ಕೆಳಗೆ ಬರ್ತಿತ್ತು. ಅಲ್ಲೇ ಕುಂದ್ರದು, ಅಲ್ಲೇ ಇದು ಮಾಡೋದು. ಹೇಳ್ತೀನಿ ಈಕೆ ಒಂದು ದಿವಸ ಅಂದ್ರೆ ಈಕೆ ದೊಡ್ಡಕ್ಕೆ ಏನಂದ್ಲು, ರೀ ಅಂದ್ಲು. ಏನಂದ, ನಾ 2 ದಿವಸ ತವ್ರ ಮನೆಗೆ ಹೋಗಿ ಬರ್ತೀನಿ. ಇವ ಅಂದ ಖುಷಿಯಾಗಿಬಿಡ್ತೀವಿ. 2 ದಿವಸ ಬೇಡ, ಒಂದು 5-6 ತಿಂಗಳು ಆ ಕಡೆ ಹೋಗಿ ಅಂದ್ರೆ ಒಂದು ಹೋಯ್ತಂದ್ರೆ ಒಂದರಿ ವ್ಯವಸ್ಥೆ ಮಾಡ್ತದೆ ಅನ್ನಕ್ಕೆ. ಇನ್ನೊಂದು 5-6 ತಿಂಗಳು ಆ ಕಡೆ ಹೋಗಿ. ನಾ ಯಾಕೆ ಹೋಗಿ 5-6 ತಿಂಗಳ, ನಾ ಇವತ್ತು ಹೋದಕ್ಕೆ ನಾಳೆ ಮುಂಜಾನೆ ಬರ್ತೀನಿ. ಅಲ್ಲ ಒಂದು 5-6 ತಿಂಗಳು ಸುಮ್ಮ ಹೋಗಿ ಆರಾಮಿರು ಅಲ್ಲೇ. ಇಲ್ಲ ನಾ ಹೋದಕ್ಕೆ ಬರ್ತೀನಿ. ಮೊದಲು ನಿಮ್ಮ ಮನೆಯಂದ್ರೆ ಹೋಗಂದ ನಾವು. ಮೊದಲು ಮನೆಯಂದ್ರೆ ಹೋಗತ್ತಂದ ಅಂದ. ಈಕೆ ಚೀಲ ತೊಗೊಂಡು ಹಾಲು ಇದು ಮಕ್ಕೊಂಡಿತ್ತು. ಸುಮ್ಮ ಮಕ್ಕೋಬೇಕಿಲ್ಲ ಇವನು. ಹೆಣ್ತಿಗೆ ಸಣ್ಣಕ್ಕಿಗೆ ಅಂದ, ಅಂದ ಏನ್ರಿ ಅಂದ. ಒಂದೆರಡು ಕಾಲು ಹರ್ಲಕತ್ತ ಕೂತು ಕಾಲು ಹಿಡ್ಕೊಂಡವ. ಒಂದೆರಡು ಕಾಲು ಒತ್ತರಿ ಅಂದ. ಎಷ್ಟೊತ್ತು ಕುಂದಿರ್ಬೇಕ್ರಿ, ವಾರಗಟ್ಲೆ ಕುಂದಿರ್ಬೇಕು. ಏನ್ರಿ ಮ್ಯಾಲಿಂದ ಕೆಳಗೆ ಇಳಿದು ಬರಾಗೆ ವಾಕಿಂಗ್ ಅವಂದು ಹೇಳ್ತೀರಿ. ಇನ್ನು ಮ್ಯಾಲೆ ಹೋಗೋ ಹೊತ್ನಾಗೆ ವಾಕಿಂಗ. ಪಾಪ ಅದು ಕೂತಲ್ಲೇ ಕೂತ್ಕೋದು. ಇನ್ನೊಂದು ಅರ್ಧ ಗಂಟೆ ನಿಮಗೆ ಹೆಚ್ಚಿಗೆ ಪ್ರವಚನ ಮಾಡಿದೆ ಹೊತ್ತ ನನ್ನ ಕಡೆ ಕಾಲು ಚಾಸ್ತೀರಿ. ಹೌದಾ ಇಲ್ಲ, ಎಷ್ಟತ್ತು ಕುಂದ್ರದಕ್ಕದ ಕುಂದ್ರಕ್ಕಂದ ಆಗಂಗಿಲ್ಲ. ಪಾಪ ಇದು ಕೂತು ಸಾಕಾಗಿತ್ತು. ಯಾಕೋ ಕಾಲು ಹಿಡ್ಕೊಂಡಂಗಾಗ್ಯವ, ಕಾಲು ಹರಿಲಕತ್ತ. ಒಂದೆರಡು ಕಾಲರಿ ಒತ್ತು ಅಂದ ಈಕೆ ಏನಂದ, ಅಯ್ಯೋ ನನ್ನ ಗಂಡನ ಕಾಲು ಅಟ್ಟೆ ಒತ್ತಾಕಿ. ಆಕಿನ ಗಂಡನ ಕಾಲು ಅಂದ್ರೆ ಎಡಗಾಲು ಒಂದೇ, ಈ ಕಡೆ ಬಲಗಾಲ ಹರಿಯಲ್ದಕ್ಕ ಮುರಿಯಲ್ದಕ್ಕ ಆಕೆ ಸಾಮಾನ್ಯ ಇಲ್ಲ. ಪಾಪ ಎಡಗಾಲು ಒತ್ತಲಕತ್ತಿಲ್ಲು.
ಹಿಂಗೆ ಒತ್ನಾಗ ಏನಾಯ್ತು ಏನ್ರಿ, ಈ ಏನ ಎಡಗಾಲು ಒತ್ತಕತ್ತಿಲ್ಲಲ್ಲ ಅದೇ ಕಾಲಿಗೆ ಒಂದು ಮಚ್ಚರ್ ಕಸ್ತು. ಮಚ್ಚರ್ ಅಂದ್ರೆ ಮಚ್ಚರ್ನೇ ಅಂತಿರಲ್ಲ ಏನ್ರಿ, ಡಾಸ್. ನಿಮ್ಮ ಮಹಾರಾಷ್ಟ್ರದ ಡಾಸ್ ಅಂತೀರಿ, ಮಚ್ಚರ್ನು ಅಂತಾರ. ಯಾವಾಗ ಈ ಕಾಲಿಗೆ ಅದನ್ನು ಮಕ್ಕೊಂಡಿದ್ದು ಕಾಲು ಒತ್ತಲಕತ್ತಿದಲ್ಲ ಅದೇ ಕಾಲಿಗೆ ಒಂದು ಡಾಸ್ ಕಚ್ಚದ ಕೂಡ ನೀವು ಎದ್ದು ಕೂತು ಹಿಂಗೆ ಎಡಗಲೆ ತುರ್ಸ್ಕೋಬೇಕಿಲ್ರಿ ಅವ ಹಂಗೆ ಮಾಡಲಿಲ್ಲ, ಅಲ್ಲೇ ಬಿದ್ದಲ್ಲಿ ಈ ಕಾಲು ತೊಗೊಂಡು ಹಿಂಗೆ ಅಲ್ಲೇ ತಿಕ್ಕೊಂಡ. ಎಲ್ಲಿ ಕಚ್ಚಿತ್ತಲ್ಲ ಆ ಜಾಗದ ಹಿಂಗೆ ತಿಕ್ಕೊಂಡ. ಈಕಿಗೆ ಸಿಟ್ಟು ಬತ್ತು, ಅವ್ವ ಆಕಿನ ಗಂಡನ ಕಾಲು ನನ್ನ ಗಂಡನ ಕಾಲಿಗೆ ಓದಿಲಕತ್ತದ. ಈಗಿವ ರೀ ಈಗ ಯಾಕೆ ಇಲ್ಲ ಆಕಿನ ಗಂಡನ ಕಾಲಿಗೆ ಬಸ್ತಾನೆ ಮಾಡ್ತೀನಿ ತಡ್ರಿ ತಿಕ್ಕಿ ಅಂತ ಅವ ಅಂತಾನೆ ಹುಚ್ಚುಗೊಟ್ಟು ಏನು ಮಾಡಕ್ಕೆ ಏನ ನಾ ಏನಾರು ಮಾಡ್ತೀನಿ, ಒಟ್ಟು ಆಕಿನ ಗಂಡನ ಕಾಲು ನನ್ನ ಗಂಡನ ಕಾಲಿಗೆ ಓದ್ತದಲ್ಲ, ಎಡ್ಡು ಕಾಲು ನನ್ನವೇ ತಿವ ಅಂತಾನ. ಸುಮ್ಮ ಹಾಕೊಂಡು ನೀ ಎಟ್ಟಿದ್ರು ಅಟ್ಟೆ ಆಕಿನ ಮ್ಯಾಗೆ ಜೀವ ಇದೀನಿ, ಜೀವ ಅಲ್ಲ ನನ್ನ ಕಾಲಿನ ಮ್ಯಾಗ ಜೀವ ಇದೀನಿ ತಿವ ಅಂತಾನ. ನೀ ಸುಮ್ಮ ಹಾಕೊಂಡು ಒಣ್ಣೆ ತೊಗೊಂಡು ಹಂಗೆ ಹೋಗಿ ಒಣಕೆ ತೊಗೊಂಡು ಬಂದು ಹೊಡಿ ಹೊಡಿತು, ಬಲಗಾಲಿಗೆ ಹೊಡಿತು. ಬಸ್ತಾನೆ ಮಾಡ್ತೀನಿ ತಡಿ, ಬಸ್ತಾನೆ ಮಾಡ್ತೀನಿ ತೊಗೊಂಡು ಹೊಡಿತು. ಇದು ಅರೆ ಬಚಾವ್ ಅಂತದ ದೊಡ್ಡ ಮನಿ ಯಾರು ಕೇಳಬೇಕಿದ್ರೆ ಬಚಾವ್. ಪಾಪಕ್ಕೆ ಹೊಡಲು ಮರದಿ ಸಿಕ್ಕಿ ಬಂದ್ಲು, ಗಂಡನ ಮ್ಯಾಗಿನ ಕಾಚಿದಿಂದ ಅರ್ಧ ಡಜನ್ ಬಾಳಿಕೆ ಹಿಡ್ಕೊಂಡು ತವ್ರ ಮನೆದಿಂದ ಬಂದು ಬರೋದ್ರಾಗಿದ್ದು ಉದ್ದಕ್ಕೆ ಮಕ್ಕೊಂಡಿತ್ತಿದ್ದು, ಹೇಳಕ್ಕೆ ಬರೋದು ಕುಂದ್ರಲಕ್ಕೆ ಬರೋದು ಇಂಥದಾಗ್ಯದ ಕಾಲ. ಈಕೆ ಅಂದ್ಲು, ಯಾಕ್ರಿ ಆರಾಮ? ಏನು ಆರಾಮ, ನನ್ನ ಕಾಲು ನೋಡಿಲ್ಲಿ ಅಂದ. ನನ್ನ ಕಾಲು ನೋಡು. ಆಕೆ ಅಂತಾಳೆ, ಯಾಕೆ ಏನಾಗ್ಯದ ಎಂಥದಾಗ್ಯದಲ್ಲ ಕಾಲ? ಅವಾಗಂದ ಅವ ಅಂತಾನ, ಇಲ್ಲ ಈ ಕಾಲಿಗೆ ಡಾಸ್ ಕಸ್ತು, ಈ ಕಾಲು ತೊಗೊಂಡು ಹಿಂಗೆ ತುರಿಸ್ಕೊಂಡಿದ್ದಕ್ಕೇನಿಂದ ನನ್ನ ಗಂಡನ ಕಾಲಿಗೆ ಒದಿತದಾಗ ಆಕಿನ ಗಂಡನ ಕಾಲು ತೊಗೊಂಡು ಒಣಕಿ ತೊಗೊಂಡು ಹೊಡೆದಾಳ. ಹೇಳುತ್ತೆ ನಿಮ್ಮ ಚೀಲ ಹಿಂಗೆ ದೂರ ಹೋಗೋದಕ್ಕೇನೆ, ಯಾವಾಗ ನಾ ಇಲ್ಲಾರ್ದಾಗ ನನ್ನ ಗಂಡನ ಕಾಲಿಗೆ ಹೊಡೆದಾಳತ್ತದ ಆಕಿನ ಗಂಡನ ಕಾಲಿಗೆ ನಾಟಿ ಹಾಕಿಬಿಡಿ. ಹಂಗಿದ್ದ ನಾನು ಹೊರಗೆ ಓಡುವ ಇಂಥ ಕಾಲು ಎತ್ಕೊಳ್ತತ್ತು ತಂದೆ ಹೇಳ್ತೀನಿ, ಎತ್ತಿ ಒಗಿತಾಯ್ತು. ಅದು ಅಲ್ಲೇ ಒದ್ದಾಡಿ ಸತ್ಯ ಹೋಯ್ತು. ಹಂಗೆ ಮಾಡ್ತೀರಿ, ಎಡ್ಡರ್ ಮಾಡ್ಕೊಂಡ್ರಿ ಈ ಹರಿಯಾಣದ. ಏನು 3 ಹೆಂಡ್ರ್ ಮಾಡ್ಕೊಂಡ್ರೆ ಹಂಗದ್ರಿ. ಇದು ಕ್ಯಾಲೆಂಡರ್ದನ ಪರಮಾತ್ಮ, ಇದು ಧಾರಾವಾಹಿ ಪರಮಾತ್ಮ. ಆದ ನಿಜವಾಗಿರ್ತಕ್ಕಂಥ ಪರಮಾತ್ಮ ಹೆಂಗದನ್ನ ತಗೊಂಡ ಕೇಳಿದ್ರ ಬಸವಣ್ಣವರಂದ ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಯ್ಯ. ನೋಡ್ರಿ ಎಷ್ಟು ಚಂದ ಹೇಳ್ತ ಪರಮಾತ್ಮ ಹೆಂಗದನ ತಗೊಂಡು ಕೇಳಿದ್ರೆ, ಜಗದಗಲ ಈ ಜಗತ್ತಿಂದ ಎಷ್ಟು ಅಗಲ ಐತಲ್ಲ ಅಟ್ಟಗಲಿಂದ ಪರಮಾತ್ಮದನ, ಮುಗಿಲಗಲ ಈ ಆಕಾಶದಿಂದ ಎಷ್ಟು ಅಗಲ ಐತಲ್ಲ ಅಟ್ಟು ದೊಡ್ಡವಿಂದ ಪರಮಾತ್ಮದನ. ಅವನ ಪಾದ ಎಲ್ಲ ತಗೊಂಡು ಕೇಳಿದ್ರ, ಇದು ಏನು ಭೂಮಿ ಐತಲ್ಲ ಈ ಭೂಮಿ ಕೆಳಗೆ ಒಂದು ಲೋಕ ಅದತ್ತೆ. ಲೋಕ ಹೆಂಗಂದ ಭೂಲೋಕ ಐತಲ್ಲ ಹಂಗೆ ಇನ್ನೊಂದು ಲೋಕ ಅದತ್ತ, ಅದಕ್ಕೆ ಪಾತಾಳ ಲೋಕ ತಗೊಂಡು ಕರೀತಾರ. ಏನು ಕರೀತಾರ ಅದಕ್ಕ? ಪಾತಾಳ ಲೋಕ. ಅದು ಬಸವಣ್ಣವ್ರು ಹೇಳ್ತಾರೆ, ಅವ್ರ ಪಾದ ಎಲ್ಲ ಒತ್ತುಕೊಂಡು ಕೇಳಿದ್ರ ಪಾತಾಳಕ್ಕಿಂತಲೂ ಕೂಡ ಅತ್ತತ್ವವಾಗಿ ಪರಮಾತ್ಮನ ಪಾದ ಅದಾವ. ಬೇಡ ನೀ ತಲೆ ಮುಟ್ಟಿ ಅಂದ ಪೂಜೆ ಮಾಡ್ಬೇಕಂತ ತಗೊಂಡ್ರ ಪರಮಾತ್ಮನ ತಲೆ ಎಲ್ಲ ತಗೊಂಡು ಕೇಳಿದ್ರೆ ಇಲ್ಲೇನು ಮ್ಯಾಲೆ ಬೆಳ್ಳ ಕಾಣಕತ್ತದಲ್ಲ, ಇದ್ರ ಮ್ಯಾಲ ಒಂದು ಲೋಕ ಅದತ್ತೆ, ಅದಕ್ಕಿಂತ ಬ್ರಹ್ಮಾಂಡ ತಗೊಂಡು ಕರೀತಾರತ್ತೆ. ಆ ಬ್ರಹ್ಮಾಂಡಕ್ಕಿಂತಲೂ ಕೂಡ ಅತ್ತತ್ವವಾಗಿ ಪರಮಾತ್ಮನ ತಲೆ ಅದತ್ತೆ. ಎಲ್ಲಿ ಮುಟ್ಟಿ ಪೂಜೆ ಮಾಡೋರು ಏನ್ರಿ? ಅವನು 2 ಭುಜಗಳನ್ನ ಅಗಮ್ಯ ಅಗೋಚರ ಏನ್ರಿ, ಅವು ಯಾರ ಕಣ್ಣಿಗೂ ಕೂಡ ಕಾಣದಂಗ ಆ ಪರಮಾತ್ಮನ ಭುಜಗಳಿಂದ ಇದ್ದಾಗ ನೀವು ಪರಮಾತ್ಮನನ್ನು ಎಲ್ಲಿ ಪೂಜೆ ಮಾಡೋರು? ಅದಕ್ಕಾಗಿ ಅಂತಾರೆ ಬಸವಣ್ಣವರು, ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕ ಪರಮಾತ್ಮನನ್ನ ನಮ್ಮ ಪಾದ ಮುಟ್ಟಿ ಪೂಜೆ ಮಾಡೋಕ್ಕಾಗಂಗಿಲ್ಲ, ಅವನ ತಲೆ ಮುಟ್ಟಿಂದ ಪೂಜೆ ಮಾಡೋಕ್ಕಾಗಂಗಿಲ್ಲ, ಅವನ ಭುಜಗಳನ್ನು ಮುಟ್ಟಿಂದ ಪೂಜೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಆಗಂಗಿಲ್ಲ ಅಂತಕೊಂಡಂದ್ರೆ ಒಬ್ಬ ಗುರುವಿನ ಕೈ ಒಳಗೆ ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮ ಇಷ್ಟಲಿಂಗವಾಗಿ ಬಂದು ಸಣ್ಣವಾಗಿ ನಮ್ಮ ಅಂಗೈ ಒಳಗೆ ಕುಂದಿರ್ತಾನೆ.